ಬಿಜೆಪಿ ಜೆಡಿಎಸ್ನ ಮೈತ್ರಿಯ ನಡುವೆನೆ ಈಗ ಬಂಡಾಯದ ಸಮಸ್ಯೆಗಳು ಯಾವ ಹಂತಕ್ಕೆ ಹೋಗ್ತಾ ಇದೆ, ಏನೆಲ್ಲ ಆಗ್ತಾ ಇದೆ, ಡೀಟೇಲ್ಸ್ ಈಗ ನೋಡ್ತಾ ಹೋಗೋದು. ಪ್ರೀತಂ ಗೌಡ್ರ ಟೀಮ್ನ ಬಂಡಾಯ, ಜೆಡಿಎಸ್ ಅಭ್ಯರ್ಥಿಗೆ ಪರ್ಯಾಯವಾಗಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಎಚ್.ಪಿ. ಕಿರಣ್ ಕುಮಾರ್ರನ್ನ ನಿಲ್ಲಿಸಲಾಗ್ತಾ ಇದೆ. ನಿಲ್ತಾ ಇರೋದಲ್ಲ, ಅವರು ನಿಲ್ಲಿಸಲಾಗ್ತಾ ಇರೋದು. ಒಂದ್ ಕಡೆಗೆ ಪ್ರೀತಂ ಗೌಡ್ರ ಅತ್ಯಾಪ್ತರಾಗಿದ್ದಾರೆ ಕಿರಣ್ ಕುಮಾರ್. ಸೊ ಇವರು ನಿಜವಾಗ್ಲೂ ಓಟ್ ತಗೊಳ್ಳುವಂತಹ ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಇನ್ನೊಂದ್ ಕಡೆಗೆ ವೈಮನಸ್ಸು ಮುಂದುವರಿತಾ ಇದೆ. ಎಷ್ಟೇ ಯಾರೇ ಪ್ರಯತ್ನ ಪಡ್ತಾ ಇದ್ರು ಕೂಡ ಅದ್ಯಾವುದೂ ಅಲ್ಲಿ ಸಫಲ ಆಗ್ತಾ ಇಲ್ಲ. ಈಗ ನೀವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ನಾಮಪತ್ರ ಅರ್ಜಿಗೆ ಪೂಜೆ ಸಲ್ಲಿಸಿ ಪ್ರಚಾರದ ಕಣಕ್ಕೆ ಹೇಗೆ ಕಿರಣ್ ಕುಮಾರ್ ಧುಮುಕಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಇವರ ಹಿಂದೆ ಒಂದಷ್ಟು ನೆರಳು ಕಾಣಿಸ್ತಾ ಇದೆ ಪ್ರೀತಂ ಗೌಡ್ರದ್ದು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಿಕಾಸ್ ಇವರು ಪ್ರೀತಂ ಗೌಡ್ರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಪ್ರೀತಂ ಗೌಡ್ರನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಪ್ರಜ್ವಲ್ ರೇವಣ್ಣ ಕಡೆಯಿಂದ ಕೂಡ ಆಗ್ತಾ ಇಲ್ಲ. ತಂದಿದ್ದೀನಿ ಹಂಗಾಗಿ ದೇವ್ರ ಸನ್ನಿಧಿಗಳಿಗೆ ಹೋಗಿ ಒಂದು ಆಶೀರ್ವಾದ ಪಡೆಯೋದೊಂದು ಕಾರ್ಯಕ್ರಮ ಅಷ್ಟೇ. ಇವತ್ತಿಂದ ಪ್ರಚಾರ ಶುರು ಮಾಡ್ತೀನಿ. ಬಿಜೆಪಿ ಪರ ಪ್ರಚಾರ, ಬಂಡಾಯ ಏನಲ್ಲ, ಬಿಜೆಪಿ ಪರ ಪ್ರಚಾರ. ಹೈಕಮಾಂಡ್ ಬಿಜೆಪಿ ಪರ ಪ್ರಚಾರ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ನಾನು ಬಿಜೆಪಿ ಪರ, ಮೋದಿ ಪರ ಪ್ರಚಾರ ಮಾಡ್ತಾ ಇದ್ದೀನಿ. ಅಲ್ಲ, ಮೈತ್ರಿ ಆಗಿದ್ರು ಹಾಸನದು ಕ್ಷೇತ್ರದ್ದು ಇನ್ನೂ ಫೈನಲೈಸ್ ಆಗಿಲ್ಲ. ಹಂಗಾಗಿ ನಾನೊಬ್ಬ ಆಕಾಂಕ್ಷಿ ಆಗಿದ್ದರಿಂದ ನಿನ್ನೆ ನನ್ನ ಹೆಸರು ಬಲಕ್ಕೆ ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಹೋಗಿ ನಾಮಪತ್ರ ತಗೊಬಂದಿದ್ದೀನಿ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ಕೆಲಸ ಮಾಡ್ತೀವಿ. ಬಿಜೆಪಿ ಪರ, ಮೋದಿ ಪರ ನಾನು ಪ್ರಚಾರ. ಲಾಸ್ಟ್ ಯಾಕಂದ್ರೆ ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇತ್ತೀಚೆಗಷ್ಟೇ ರೇವಣ್ಣ ಅವರು ಯಡಿಯೂರಪ್ಪ ಅವ್ರನ್ನ ಮೀಟ್ ಮಾಡಿದ್ರು. ಎಲ್ಲವೂ ಸರಿ ಹೋಗುತ್ತೆ, ಸಾಲ್ವ್ ಆಗುತ್ತೆ ಹಾಸನದ ಸಮಸ್ಯೆ ಅಂತ ಎಣಿಸಲಾಗಿತ್ತು. ಬಟ್ ಅದೆಲ್ಲವೂ ಸುಳ್ಳಾಗ್ತಾ ಇದೆಯಾ? ಹಾಗಾದ್ರೆ ಕೈಮೀರಿ ಹೋಗ್ತಾ ಇದೆಯಾ ಹಾಸನದಲ್ಲಿ ಬಂಡಾಯದ ಪರಿಸ್ಥಿತಿ ಅನ್ನೋದು ಪ್ರಶ್ನೆ ಇಲ್ಲಿ. ಮಮತಾ, ಏನು JDSಗೆ ಇನ್ನೂ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ NDA ಅಭ್ಯರ್ಥಿ ಅಂತ ಅನೌನ್ಸ್ ಆಗಿಲ್ಲ. ಆದರೂ ಸಹ ಅವರು ಈಗಾಗಲೇ ನಿನ್ನೆಯಿಂದ ಅಧಿಕೃತವಾಗಿ ಪ್ರಚಾರವನ್ನು ಪ್ರಾರಂಭಿಸಿದರೆ. ಗುರುವಾರ ಯಡಿಯೂರಪ್ಪ ಹಾಗೂ BY ವಿಜಯೇಂದ್ರವನ್ನ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಭೇಟಿ ಮಾಡಿ ಬಂದಿದ್ದರು. ಆ ನಂತರ ಅವ್ರು ನೀಡ್ತಕ್ಕಂಥ ಅಭಯದ ಆಧಾರದ ಮೇಲೆ ನಿನ್ನೆಯಿಂದ ಪ್ರಚಾರವನ್ನು ಆರಂಭ ಮಾಡಿದರು. ಆದರೆ ಅವರಿಗೆ ಇವತ್ತು ಒಂದು ದೊಡ್ಡ ಶಾಕ್ ಆದಿದೆ. ಯಾಕೆಂದರೆ ಪ್ರೀತಂ ಗೌಡರ ಅತ್ಯಾಪ್ತರಾಗಿರ್ತಕ್ಕಂತಹ H.P. ಕಿರಣ್ ಅವರು ನಾಮಪತ್ರವನ್ನು ಹಿಡಿದು ಇಂದು ಹಲವು ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿದರೆ. ಅವರು ಹೇಳುವ ಪ್ರಕಾರ ನನಗೂ ಟಿಕೆಟ್ ಸಿಗ್ಬೋದು ಎಂಬ ಒಂದು ಆಸೆ, ಒಂದು ನಿರೀಕ್ಷೆ ಇದೆ. ಹಾಗಾಗಿ ನಾನು ನಾಮಪತ್ರವನ್ನು ತಂದಿದ್ದೀನಿ. ಇಂದು ಎಲ್ಲ ದೇವಾಲಯಗಳಿಗೂ ತೆರಳಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಹಾಸನ ಮಂಡ್ಯದಲ್ಲಿ ಸಾಕಷ್ಟು ಮೈತ್ರಿದು ಗೊಂದಲ ಇದೆ. JDSನವರು ಇದುವರೆಗೂ ಎಲ್ಲೂ ಸಹ ಜಂಟಿ ಸಭೆಗಳನ್ನು ಮಾಡಿಲ್ಲ, ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಹಾಗಾಗಿ ಕೊನೆ ಕ್ಷಣದಲ್ಲಾದರೂ ನನಗೆ ಟಿಕೆಟ್ ಸಿಗ್ಬೋದು ಅಂತ ಒಂದು ಆಸೆ ಇದೆ. ಹಾಗಾಗಿ ಇಂದು ನಾಮಪತ್ರವನ್ನು ಪೂಜೆ ಮಾಡಿ BJP ಪರವಾಗಿ ಪ್ರಚಾರ ಮಾಡ್ತೀನಿ. ಆದರೆ ಇದರಲ್ಲಿ ಯಾವುದೇ ಬಂಡಾಯನೂ ಇಲ್ಲ. ಆದರೆ ಈ ವಿಚಾರವನ್ನು ನಾನು ಪ್ರೀತಂ ಗೌಡ್ರಿಗೂ ಸಹ ತಿಳಿಸಿಲ್ಲ. ಪಕ್ಷದ ಸೂಚನೆ ಮೇರೆಗೆ ನಾನು ಪ್ರಚಾರವನ್ನು ಆರಂಭಿಸಿದ್ದೇನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇದು JDSಗೆ ಮತ್ತೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಪ್ರೀತಂ ಗೌಡ್ರು ಏನಿದ್ದಾರೆ ಅವರು ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಇದುವರೆಗೂ ಎಲ್ಲೂ ಸಹ ಅವರು ಜಂಟಿಯಾಗಿ ಕಾಣಿಸ್ಕೊಂಡಿಲ್ಲ. ಅಲ್ಲದೆ ದೇವೇಗೌಡರ ಕುಟುಂಬಸ್ಥರು ಯಾರು ಸಹ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿಲ್ಲ. ಹಾಗಾಗಿ ಅವರು ಪ್ರಚಾರಕ್ಕೆ ಬರ್ತಾರೋ ಇಲ್ವೋ ಅನ್ನೋದು ಒಂದು ಅನುಮಾನ ಆಗಿದೆ. ಇದರ ನಡುವೆ ಈಗ ಅವರ ಶಿಷ್ಯ ಅಂತಲೇ ಹೇಳ್ಬೋದು ಕಿರಣ್ ರವರು ಈಗ ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ಇದು ಮೈತ್ರಿ ನಡುವೆ ಇನ್ನೂ ಎಲ್ಲೂ ಸರಿಯಾಗಿಲ್ಲ ಅನ್ನೋದನ್ನು ಮೇಲಿನಟಕ್ಕೆ ಇದು ಕಾಣಿಸ್ತಾ ಇದೆ. ಹಾಗಾಗಿ JDS ನಾಯಕರಿಗೆ ಇದು ದೊಡ್ಡ ತಲೆನೋವಾಗಿದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಬೇಕಾದರೂ ಪಡ್ಕೋಬೋದು. ಒಂದು ವೇಳೆ ಪ್ರೀತಂ ಗೌಡರು ಚುನಾವಣೆಯಿಂದಲೇ ದೂರ ಉಳಿಯುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಇದು ಮಧ್ಯೆ ದೇವೇಗೌಡರು ಸಹ ಮಧ್ಯ ಪ್ರವೇಶವಂತ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂದರೆ ಇಲ್ಲಿ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಆದರೆ JDS BJP ಮೈತ್ರಿ ಮೇಲ್ಮಟ್ಟದಲ್ಲಾಗಿದ್ರು ಇಲ್ಲಿ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಾಗಿ ಕಾಣಿಸ್ಕೊತಾ ಇಲ್ಲ. ಮುನಿಸು ಮುಂದುವರಿತಲೇ ಹೋಗ್ತಿದ್ರೆ JDS ನಾಯಕರು ಏಕಾಂಗಿಯಾಗಿ ಪ್ರಚಾರವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಈಗ H.P. ಕಿರಣ್ ರವರು ನಾಮಪತ್ರವನ್ನು ಹಿಡಿದು ದೇವಾಲಯಗಳಿಗೆ ತೆರಳ್ತಾ ಇರತಕ್ಕಂಥದ್ದು JDSಗೆ ಮೈತ್ರಿಯಲ್ಲಿ ಎಲ್ಲೋ ಒಂದು ಕಡೆ ಒಡಕು ಉಂಟಾಗುವಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ. ಮಮತಾ, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.